ಈ ಸರ್ಕಾರ ಬಂದ ಮೇಲೆ ಬಾಣಂತಿಯರ ಸಾವಿನ ಮರಣ ಮೃದಂಗ ನಿಂತಿಲ್ಲ, ಇನ್ನೂ ನಿಂತಿಲ್ಲ, ಹೋಗ್ತಾನೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಒಂದು ನಿಲುವಳಿ ಸೂಚನೆಯನ್ನು ನಾನು ತಂದು ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ನಾನು ಮಾಡಿದ್ದೀನಿ, ದಾಖಲೆಗಳನ್ನು ಕೊಟ್ಟಿದ್ದೀನಿ. ತಪ್ಪುಗಳೆಲ್ಲಾಗಿದೆ ಸರ್ಕಾರ, ಯಾವ ರೀತಿ ಆ ಹೆಣ್ಮಕ್ಕಳ ಸಾವಿಗೆ ಸರ್ಕಾರನೇ ನೇರ ಕಾರಣ, ಈ ಎಲ್ಲ ಬಾಣಂತಿಯರ ಸಾವಿಗೆ ಇದೊಂಥರ ಸರ್ಕಾರದ ಪ್ರಾಯೋಜಿತವಾದಂಥ ಒಂದು ಕೊಲೆ ರೀತಿ ಅನ್ನಿಸ್ತಾ ಇದೆ. ಯಾಕಂದರೆ ಕಳಪೆ ಔಷಧಿಯ ಸಪ್ಲೈ, ಡ್ರಗ್ ಮಾಫಿಯಾಗೆ ಇಡೀ ಸರ್ಕಾರ ತಲೆಬಾಗಿ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ವಿಧಾನಸಭಾ ಅಧಿವೇಶನದಲ್ಲೂ ಹೇಳಿದೆ, ಕೋರ್ಟಲ್ಲಿ ಯಾವುದೋ ಒಂದು ಚಾಮರಾಜನಗರ ಕೋರ್ಟಲ್ಲಿ ನೀವು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ ಅನ್ನೋದ್ರ ಮೇಲೇ ಕೇಸು ಕಳ್ಕೊತೀರಾ ನೀವು ಅಂತ ಹೇಳಿದ್ರೆ, ಸರ್ಕಾರ ಇಷ್ಟೊಂದು 4 ಲಕ್ಷ ಕೋಟಿ ಬಡ್ಜೆಟನ್ನು ಮಾಡುವಂಥ ಒಂದು ಸರ್ಕಾರದ ಯೋಗ್ಯತೆಗೆ ಒಂದು ಕೋರ್ಟಲ್ಲಿ ಇದನ್ನು ವಾದ ಮಾಡೋಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಈ ಸಾವು 730 ಸಾವಾಗಿದೆ ಇದುವರೆಗೂ, 736 ಸಾವು ಆಗಿದೆ ಇದುವರೆಗೂ, 736 ಸಾವಾಗಿದೆ. ಹೊಸ ವರ್ಷ ಬಂತು, ಹರ್ಷ ತಂತು ಅಂತೇಳಿ ಇಡೀ ರಾಜ್ಯದಲ್ಲಿ ಸಂಭ್ರಮದ ವಾತಾವರಣವನ್ನು ನೋಡ್ತಾ ಇದ್ರು. ಕೊಡ್ತೀನಿ ದಾಖಲೆ, ಆಮೇಲೆ ಕಾಪಿ ಕೊಡ್ತೀನಿ. ಫ್ಲೋ ನಿಲ್ಲಿಸ್ಬೇಡಪ್ಪ, ಒಂದು ನಿಮಿಷ, ಎಲ್ಲ ಹೋಯ್ತು ನೋಡಿ. ಹಾಂ, ಹೊಸ ವರ್ಷ ಕರ್ನಾಟಕಕ್ಕೆ ಹರ್ಷ ತರಲಿ ಅಂತೇಳಿ ಎಲ್ಲರೂ ನಾವು ಸರ್ಕಾರದ ಮಂತ್ರಿಗಳು ವಿಶ್ ಮಾಡಿದ್ದೆ. ಮುಖ್ಯಮಂತ್ರಿಗಳು 3 ದಿನ ಲೀವ್ ಹಾಕಿ ಅವರು ಕೂಡ ಆನಂದದಲ್ಲಿ ಮುಳುಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಹೊಸ ವರ್ಷ ಬಂದರೂ ಕೂಡ ಬಾಣಂತಿಯರ ಮನೆಯಲ್ಲಿ ಹರ್ಷ ಮೂಡ್ತಾ ಇಲ್ಲ. ಸಾವಿನ ನೋವಲ್ಲಿ ಇಡೀ ಕುಟುಂಬ ಸಾಯ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ, ಏನು ತಾಯಿ ಸತ್ತಿದ್ದಾಳೆ, ಹೌದು, ಬೆಳಗಾವಿ ಇದೆ ತಾನೆ, ಮಲ್ಲೇಶ್ ಗಡ್ಡಿಗೋಡಿ 25, ಅವ್ರ ಗಂಡನೂ ಕೂಡ ಜ್ಯೋತಿ, ಅವ್ರ ಗಂಡನೂ ಕೂಡ ವಿಷ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಇವತ್ತೂ ಕೂಡ ಅವರು ICUನಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ KMC ತುರ್ತು ಚಿಕಿತ್ಸಾ ಘಟಕದಲ್ಲಿ ಇದ್ದಾರೆ. ಅಂದರೆ ಈ ಸರ್ಕಾರಕ್ಕೆ ಏನು ಅನಿಸ್ಲೇ ಇಲ್ಲ ಅಂತ, ಈ ಸರ್ಕಾರಕ್ಕೆ ತನ್ನ ಹೆಂಡತಿಯ ಸಾವಿಗೆ ಈ ಸರ್ಕಾರನೇ ನೇರ ಕಾರಣ ಅಂತೇಳಿ ಗಂಡ ಮಲ್ಲೇಶಿ 25 ಆತ್ಮಹತ್ಯೆಗೆ ಯತ್ನ ಮಾಡಿ ಇವತ್ತು ICUನಲ್ಲಿದ್ದರೂ ಕೂಡ ಇವ್ರಿಗ್ಯಾರಿಗೂ ಸರ್ಕಾರದವ್ರಿಗೆ ಅನಿಸ್ಲೇ ಇಲ್ಲ. ಈ ಸರ್ಕಾರ ಆತ್ಮಹತ್ಯೆ ಮಾಡ್ಕೊಬೇಕಾ ಬದುಕಿರ್ಬೇಕಾ ಅಂತ ಅನಿಸ್ಲೇ ಇಲ್ಲಲ್ಲ. ಭಾಳ ನೋವಿನ ಸಂಗತಿ. ಒಂದಲ್ಲ, ಈ ಥರದ ಬೇಕಾದಷ್ಟು ಘಟನೆಗಳನ್ನು ರಾಯಚೂರು ಒಂದರಲ್ಲೇ 11 ಜನ ಬಾಣಂತಿಯರು ಸತ್ತಿದ್ದಾರೆ. ಡಿಸೆಂಬರ್ 31 ರೇಣುಕಾ 22 ವಯಸ್ಸಿನ ರೇಣುಕಾ ಕಕ್ಕನೂರು ತಾಲೂಕಿನಲ್ಲಿ ಮೃತಪಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಯಾರು ಮಂತ್ರಿ ಇದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, 2,000 ಕೊಟ್ಟು ನಾವು ಮಿಕ್ಸಿ ತಗೊಂಡ್ರಿ, 2,000 ಕೊಟ್ಟು ನಾವು ಕುಕ್ಕರ್ ತಗೊಂಡ್ರಿ, 2,000 ಕೊಟ್ಟು ನಾನು ವಾಲೆ ಜುಬ್ಕೆ ತಗೊಂಡೆ ಅಂತ ಹೇಳ್ತಾ ಇದ್ದಾರಲ್ಲ.
ಅವರ ಏರಿಯಾದಲ್ಲೇ ಬೆಳಗಾವಿಯಲ್ಲೇ ರಾಧಿಕಾ ಅನ್ನೋರು 19 ಮೃತಪಟ್ಟಿದ್ದಾರೆ. ರಾಧಿಕಾ ಕಡ್ಲಿ ಹೋಬಳಿ ಅವರು ಮೃತಪಟ್ಟಿದ್ದಾರೆ. ತಿಪ್ಟೂರು ಮುಸ್ಲಿಂ ಮಹಿಳೆ ಫಿರ್ದೋಷ್ ಎಂಬ ಬಾಣಂತಿ ಅವರು ಕೂಡ ಡಿಸೆಂಬರ್ 27ರಂದು ದಾಖಲಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಅವರಿಗೆ ಆಲ್ರೆಡಿ ಒಂದು ಮಗು ಇದೆ. ಆ ಮಗುಗೆ ದಿಕ್ಕ್ಯಾರು ಅನ್ನೋದು ಕೂಡ ಸರ್ಕಾರ, ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಇವರೆಲ್ಲ ಗಾಂಧೀಜಿ ಗ್ರಾಮ ರಾಜ್ಯ ರಾಮ ರಾಜ್ಯ ಅಂತ ಹೇಳಿದ್ರು ಗಾಂಧೀಜಿಯವರು. ಏನು ಗಾಂಧೀಜಿಯವ್ರನ್ನ ಫೋಟೋ ಹಾಕ್ಕೊಂಡು ಇಡೀ ಬೆಳಗಾವಿಯಲ್ಲಿ ಓಡಾಡಿದ್ದು ಕಾಂಗ್ರೆಸ್ ಅವರು. ಯಾವ ಬೀದಿಯಲ್ಲಿ ನೋಡಿದ್ರು ಇವ್ರದೇ, ನನಗನ್ಸ್ತದೆ ಗಾಂಧೀಜಿಗಿಂತ ಇವ್ರದೇ ಫ್ಲೆಕ್ಸ್ಗಳು ಕಟೌಟ್ರುಗಳು ಜಾಸ್ತಿ. 70 ಅಡಿ 60 ಅಡಿ 50 ಅಡಿ ಕಾಂಪಿಟೇಷನ್ ಮೇಲೆ ಕಟೌಟ್ರುಗಳು. ಅಷ್ಟು ಜನ ಲೀಡ್ರುಗಳು ಬಂದಿದ್ರಲ್ಲ. ಇದೇ ರಾಹುಲ್ ಗಾಂಧಿ ಇಲ್ಲಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸತ್ತಂತ ಮನೆಗೆ ಹೋಗಿ ಕಣ್ಣೀರ ಕೋಡಿಯನ್ನ ಹರಿಸಿದ್ದೆ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಖರ್ಚೀಫ್ ಕೊಟ್ಟಿದ್ದೆ ಅವ್ರಿಗೆ, ಕಣ್ಣು ಒರೆಸ್ಕೊಳಕ್ಕೆ ಕೊಟ್ಟಿದ್ದೆ. ಪಾಪ ಅಷ್ಟು ದೂರದಿಂದ ಬಂದ್ರಲ್ಲ. ನಿಮ್ಮ ಬೆಳಗಾವಿ ಅಧಿವೇಶನ ನಡೀತಾ ಇದೆಯಲ್ಲ, ಅಲ್ಲೇ ಸತ್ತರಲ್ಲ ಸಮಾವೇಶ, ಆ ಸಂದರ್ಭದಲ್ಲೇ ಸತ್ತಿರೋದು. ನಿಮ್ಮ ಸಮಾವೇಶ ಸಂದರ್ಭದಲ್ಲೇ ಸತ್ತಿದಾರಲ್ಲ, ಯಾಕೆ ಅಲ್ಲಿಗೆ ಹೋಗಿಲ್ಲ ನೀವು? ಯಾಕೆ ನಿಮ್ಮ ಕಣ್ಣೀರ ಕೋಡಿ ಏನು ಒಣಗೋಗ್ಬಿಟ್ಟಿದ್ಯಾ? ನಿಮ್ಮ ಕಣ್ಣೀರ ಕೋಡಿ ಏನನ ಬತ್ತೋಗಿದ್ಯಾ? ಡ್ರೈ ಆಗ್ಬಿಟ್ಟಿದ್ಯಾ? ಅಧಿವೇಶನ ನಡೀತಾ ಇದೆ. ಗಾಂಧೀಜಿಯವರು ಶತಮಾನೋತ್ಸವದಲ್ಲಿ ಭಾಗವಹಿಸಿರುವಂಥವ್ರು ನೀವು. ಇಂಥ ಸಂದರ್ಭದಲ್ಲಿ ನೀವು ಆ ಬಾಣಂತಿಯವ್ರದ್ದು ಯಾರ್ದಾದ್ರೂ ಮನೆಗೆ ಕರ್ಕೊಂಡು ಹೋದ್ರ ಸಾಂತ್ವನ ಹೇಳಕ್ಕೆ? ದೊಡ್ಡ ಲೀಡ್ರುಗಳೆಲ್ಲ ಬಂದಿದ್ರಲ್ಲ, ಮಹಿಳಾ ಲೀಡ್ರುಗಳು ಎಲ್ಲರೂ ಬಂದು ಯಾಕೆ ಹೋಗ್ಲಿಲ್ಲ? ಇದೇ ರೀತಿ ಇದೊಂದೇ ಅಂತಲ್ಲ, ಡಿಸೆಂಬರ್ 26ರಲ್ಲಿ ಕೊಪ್ಪಳ ನಗರದಲ್ಲೂ ಕೂಡ ಐಶ್ವರ್ಯ 20 ವಯಸ್ಸು, ನಾನು ಹೇಳ್ತಾ ಇರೋದೆಲ್ಲ ನೋಡಿ, 20, 21, 25 ಇದೇ ಥರದ್ದೇ ಇದೆ. ನಾನು ಇಡೀ ಜಿಲ್ಲಾವಾರು ಪಟ್ಟಿನೂ ಕೊಡ್ತೀನಿ. ನಾನು 736 ನಾವು ಸರ್ಕಾರದ, ನಾನು ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಕಳಪೆ IVF ದ್ರಾವಣ, ಕಳಪೆ ಔಷಧ, ಇದರಿಂದ ಸತ್ತಿದ್ದಾರೆ ಅನ್ನೋದನ್ನ ನಾನು ಬಿಡಿಯಾಗಿ ಅವರಿಗೆ ಹೇಳಿದೆ. ಆದರೆ ಆರೋಗ್ಯ ಸಚಿವರು ಅಲ್ಲಿ ನಿರಾಕರಿಸಿದ್ರು. ಪೂರ್ತಿ ಅವರ ಮಾತುಗಳಲ್ಲಿ ಕೇಳೋದಾದ್ರೆ ಅದನ್ನ ನಿರಾಕರಿಸಿದ್ರು. ಆ ಥರ ಹಾಗೇ ಇಲ್ಲ, ನಾವೆಲ್ಲ ಕ್ರಮ ತೆಗೆದುಕೊಂಡಿದ್ದೀರಿ, ಕಾನೂನು ಪ್ರಕಾರ ನಾವು ಕ್ರಮ ತೆಗೆದುಕೊಂಡಿದ್ದೀರಿ, ಕೋರ್ಟಲ್ಲಿ ಫೈಟ್ ಮಾಡಿದ್ದೀರಿ, ಕಳಪೆ ದ್ರಾವಣಗಳನ್ನೆಲ್ಲ ತೆಗೆದು ಸೈಡ್ಗಿಟ್ಟಿದ್ದೀರಿ, ಸಪ್ಲೈ ಮಾಡಬೇಡಿ ಅಂತ ಹೇಳಿದಿರಿ ಅಂತ. ನೋಡಿ, ನಾನು ಹೇಳಿರೋದು ಸತ್ಯ ಅನ್ನೋದಕ್ಕೆ ಅವರೇ ಒಂದು ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರ. ಈಗ ವಿಧಾನಸಭೆಯಲ್ಲಿ ಸರ್ಕಾರ ಮೊನ್ನೆ ಮಾಡ್ತು, ಇಲ್ಲಿ ಈ ಥರ ಏನೂ ಆಗಿಲ್ಲ, ನಾವೆಲ್ಲ ನ್ಯಾಯಾಂಗದಲ್ಲಿ ಸರಿಯಾಗಿ ಫೈಟ್ ಮಾಡಿದ್ದೀರಿ ಅಂತ ಹೇಳಿದ್ರು ಅವರು. ಮತ್ತೆ ಕಳಪೆ ದ್ರಾವಣ ಏನಿತ್ತು ಅದನ್ನೆಲ್ಲ ಬ್ಯಾನ್ ಮಾಡಿದಿರಿ, ಕೊಟ್ಟಿಲ್ಲ, ಈ ಥರದ್ದೆಲ್ಲ ಹೇಳಿದ್ರು. ಅವರು ನೋಟಿಸಲ್ಲಿ ಯಾರಿಗೆ, ಡ್ರಗ್ ಕಂಟ್ರೋಲರ್ ನೋಟಿಸ್ ಕೊಟ್ಟಿದ್ದಾರೆ ಅವನಿಗೆ, ನೀನೇನೇನು ಸರಿ ಮಾಡಿಲ್ಲ ಅಂತ.